ಸಾವಿತ್ರಕ್ಕ ಮಾತಾಡ್ತಿರೋವಾಗ ಯಾಕೆ ಫೋನ್ ಕಟ್ ಮಾಡ್ಬಿಟ್ರು? ಮತ್ತೆ ವಾಪಸ್ ಯಾಕೆ ಫೋನ್ ಮಾಡಲಿಲ್ಲ? ಹಲೋ ಸಾವಿತ್ರಕ್ಕ. ಹಲೋ ಪಾರ್ವತಿ, ನನ್ನಿಂದ ಒಂದು ತಪ್ಪಾಗೋಗ್ಬಿಡ್ತಮ್ಮ. ಏನ್ ಸಾವಿತ್ರಕ್ಕ? ನಾವಿಬ್ರು ಫೋನಲ್ಲಿ ಮಾತಾಡ್ತಿರೋದನ್ನ ದಾಮಿನಿ ಅಮ್ಮವ್ರು ಕೇಳಿಸ್ಕೊಂಡ್ಬಿಟ್ರು ಕಣೆ. ಅದೇ ಅರಸನ್ ಕೋಟೆಯಲ್ಲಿ ಬೆಳೀತಾ ಇರೋದು ಜನನಿ ಅಮ್ಮವ್ರ ಮಗು ಅಲ್ಲ, ನಿನ್ ಮಗು ಅಂತ ಹೇಳ್ಬಿಡು ಅಂತ ಹೇಳ್ತಾ ಇದ್ನಲ್ಲ, ಆ ಮಾತನ್ನ ಕೇಳಿಸ್ಕೊಂಡ್ಬಿಟ್ರು ಕಣೆ. ಮತ್ತೆ ಹೇಗ್ ಸಂಭಾಳಿಸಿದೆ ಸಾವಿತ್ರಕ್ಕ? ಸಂಭಾಳಿಸೋಕ್ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಿ ಆಗ್ಲಿಲ್ಲ ಕಣೆ. ಬೇರೆ ದಾರಿನೇ ಕಂಡೆ, ಎಲ್ಲ ಸತ್ಯನೂ ಹೇಳ್ಬಿಟ್ಟೆ. ಈಗ ದಾಮಿನಿ ಮೇಡಮ್ ಸೀದಾ ಅತ್ಯಮ್ಮನ ಹತ್ರ ಹೋಗ್ತಾರೆ. ಅತ್ಯಮ್ಮಂಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದರಿಂದ ಜನನಿಗೂ ವಿಷಯ ಗೊತ್ತಾಗುತ್ತಲ್ಲ ಸಾವಿತ್ರಕ್ಕ? ಇಲ್ಲ ಇಲ್ಲ, ಅವ್ರು ಸತ್ಯ ಹೇಳೋದಕ್ಕೆ ಅವ್ರಗಳ ಹತ್ರ ಹೋಗ್ತಾ ಇಲ್ಲ, ನಿನ್ನ ಹತ್ರ ಬರ್ತಾ ಇದ್ದಾರೆ. ತುಂಬಾ ಕೋಪದಲ್ಲಿದ್ದಾರೆ ಕಣೆ. ಸಾವಿತ್ರಿ ಹೇಳಿದ್ಲು, ಅರಸನ ಕೋಟೆಯಲ್ಲಿ ಬೆಳೀತಾ ಇರೋ ಮಗು ನೀನ್ ಹೆತ್ತ ಮಗು ಅಂತೆ. ನಿಜಾನಾ? ನಿನ್ನನ್ನೇ ಕೇಳ್ತಾ ಇರೋದು, ಹೌದಾ ಅಲ್ವೋ? ನಾಳೆ ದಿನ ಅವಳು ಮಗು ಹತ್ರ ಹೋಗಿ ತನ್ನನ್ನೇ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಹೆತ್ತ ಮಗು ನಿನ್ ಬದಲು ಆ ಪಾರ್ವತಿನ ಅಮ್ಮ ಅಂತ ಕರೆಯೋದು ನಿನಗೊಪ್ಕೆನಾ? ಅದಕ್ಕೆ ಆ ಪಾರ್ವತಿನ ನಿನ್ ಮಗುವಿಂದ ಸ್ವಲ್ಪ ದೂರ ಇಡೋದೇ ಒಳ್ಳೇದು. ಹಾಗೆ ಮಾಡಿದ್ರೆ ಅವ್ರ ತಂಗಿ ಸ್ಥಾನದಲ್ಲಿ ಇದ್ಕೊಂಡು ನಾನು ಅವ್ರ ಭಾವನೆಗಳಿಗೆ ಅವಮಾನ ಮಾಡ್ದಾಗಲ್ವಾ, ಅನ್ಯಾಯ ಮಾಡ್ದಾಗಲ್ವಾ? ಖಂಡಿತ ಇಲ್ಲ. ನಾನೇನು ಅವಳು ಹೆತ್ತ ಮಗುಗೆ ಅವಳು ಹಾಲು ಕುಡ್ಸೋದು ಬೇಡ ಅಂತ ಹೇಳ್ತಿದ್ದೀನ, ಅಥವಾ ಅವಳ ಮಗುವಿಂದ ನಾನು ದೂರ ಮಾಡಕ್ ನೋಡ್ತಿದ್ದೀನ? ಎಲ್ಲ ಅವಳ ಹಣೆ ಬರಹ. ತಾಯಿ ತನ್ನದ ಸುಖನ ಆ ದೇವರು ಅವಳ ಹಣೆ ಬರದಲ್ಲಿ ಬರ್ದಿಲ್ಲ ಅಷ್ಟೇ. ಇಲ್ಲ ಅಂತಿದ್ರೆ ಆ ದೇವರು ಅವಳ ಮಗುನ ಜೀವಂತ ಗುಡಿಯಾಗಿ ಬಿಡ್ತಿರ್ಲಿಲ್ವಾ ಹೇಳು? ಈಗ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ದೇವ್ರ ನಿರ್ಧಾರಕ್ಕೆ ನೀನ್ ವಿರುದ್ಧ ಹೋದಾಗೆ. ಅರ್ಥ ಮಾಡ್ಕೋಕಂದ. ನೀನ್ ಮುಚ್ಚಿಟ್ಟಿರೋ ಸತ್ಯನ ಯಾರಿಗೂ ಹೇಳ್ದೆ ನಿನ್ನೂ ನಿನ್ ಮಗುನ ಆದಷ್ಟು ಬೇಗ ನಾನ್ ಒಂದ್ ಮಾಡ್ತೀನಿ.
ನಾನು ಹೊಸ ಹೊಸ ದಾರಿಗಳನ್ನ ಹುಡುಕ್ತೀನಿ. ಯಾವುದಕ್ಕೋಸ್ಕರ ಹೊಸ ಹೊಸ ದಾರಿ ಹುಡುಕ್ತೀನಿ ಅಂತ ಹೇಳ್ತಾ ಇದ್ರಿ ಚಿಕ್ಕಮ್ಮ? ಪಾರುನ ನೋಸಕ್ಕೆ ಚಾನ್ಸ್ ಹುಡ್ಕೊಂಡು ಬರ್ತಿರಲ್ಲ, ಇಷ್ಟು ದಿನ ಅವಳಿಗೆ ನೋವು ಕೊಟ್ಟಿದ್ದು ಸಾಲ್ದ? ಇನ್ನು ಸಮಾಧಾನ ಆಗಿಲ್ವಾ ನಿಮ್ಗೆ ಮತ್ತೆ ರತ್ನಬೇಡಿಗೆ? ಇನ್ನು ಹೊಸದಾಗಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಜಮಾನ್ರೆ, ಚಿಕ್ಕತ್ತೆನ ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಪಾರು, ಕೆಲವೊಂದ್ಸಲ ತೀರಾ ಒಳ್ಳೆತನನೂ ದಡ್ತನ ಆಗುತ್ತೆ. ಅವ್ರಿಗೆ ಎಷ್ಟೇ ಹತ್ತಿರದವರಾಗಿದ್ರು ಕೂಡ ನಾಲ್ಗೆಲ್ಲಿ ಚೂರು ಇಟ್ಕೊಂಡು ಬರುವಂತ ಜನರನ್ನ ಮನೆಯೊಳಗೆ ಯಾಕೆ ಸೇರಿಸ್ತೀಯ ಪಾರು? ಯಜಮಾನ್ರೆ, ನನ್ನ ಮೇಲೆ ಹಣೆ, ಚಿಕ್ಕತ್ತೆ ನನ್ನ ಮನ್ಸಿಗೆ ನೋವಾಗೋ ಥರ ಒಂದು ಮಾತು ಆಡಿಲ್ಲ. ಈಗ ನೀವು ಅನಗತ್ಯವಾಗಿ ಅವ್ರಿಗೆ ಹಂಗ್ಸ್ ಮಾತಾಡ್ತಿರೋದು ನನ್ನ ಮನ್ಸಿಗೆ ನೋವಾಗ್ತಾ ಇದೆ. ಪಾರು, ನೀನ್ ನೊಂದ್ಕೋಬೇಡಮ್ಮ. ಆದಿತ್ಯ ನನಗ್ ಬೈಯೋ ಎಲ್ಲ ಅಧಿಕಾರನೂ ಇದೆ. ಯಾಕಂದ್ರೆ ಇದಕ್ ಮುಂಚೆ ನಾನು ನಡ್ಕೊಂಡಿರೋದೇ ಹಾಗಲ್ವಾ? ಆದ್ರೆ ಇನ್ಮೇಲೆ ನನ್ನಿಂದ ಆ ಥರ ತಪ್ಪಾಗಲ್ಲ ಆದಿತ್ಯ. ಇನ್ಮೇಲೆ ಪಾರು ನನ್ನ ಮಗಳ ಥರ. ಪ್ರಾಮಿಸ್. ಪಾರು, ನಾನು ಬರ್ತೀನಮ್ಮ. ಯಜಮಾನ್ರೆ, ಹಳೇದೆಲ್ಲ ನೆನೆಸ್ಕೊಂಡು ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಅಂತ ಬಂದಿದ್ರು. ನೀನ್ ಒಂಟಿ ಅನ್ಕೋಬೇಡ, ನಿನ್ ಜೊತೆ ನಾನಿದ್ದೀನಿ ಅಂತ ಸಾಂತ್ವನ ಹೇಳೋದಕ್ಕೆ ಬಂದಿದ್ರು. ಪಾರು, ಚಿಕ್ಕಮ್ಮ ಬದಲಾಗಿದ್ದಾರೆ, ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆಗ ಪಾರ್ವತಿ ಮನ್ಸಿಗೂ ನಿರಾಳ ಆಗುತ್ತೆ. ಇಲ್ಲಾಂದ್ರೆ ನಾವು ಎಲ್ಲಿ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದೀವೋ ಅಂತ ಪಾರ್ವತಿನ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಅವಳ ಮನಸ್ಸಿಂದ ಗಿಲ್ಟನ್ನ ನಾವು ತೆಗೆದು ಹಾಕಬೇಕು. ಥ್ಯಾಂಕ್ ಯು ಸೋ ಮಚ್ ಮೋಹನ್, ಇಂಥ ಒಳ್ಳೆ ಸಜೆಷನ್ ಕೊಟ್ಟಿದ್ದಕ್ಕೆ. ನಾನು ನಾಳೆನೇ ಜನನಿ ಹತ್ರ ಮಾತಾಡ್ತೀನಿ. ಅದಕ್ಕೆ ನಾನು ಅವಕಾಶ ಕೊಡ್ತೀನಾ? ನೀವು ಅವಳ ಹತ್ರ ಮಾತಾಡೋಷ್ಟರಲ್ಲಿ ನಾನೇ ಮಾತಾಡ್ತೀನಿ. ನೀನು ಎದೆ ಹಾಲು ಕೊಡಲಿಲ್ಲ ಅಂದರೆ ಮಗುಗೆ ನಿನ್ನ ಬಗ್ಗೆ ಅಟ್ಯಾಚ್ಮೆಂಟೇ ಬೆಳೆಯಲ್ಲ, ದೂರ ಆಗಿಬಿಡತ್ತೆ ಅಂತ ಜನನಿಗೆ ಭಯ ಹುಟ್ಟಿದ್ರೆ ಸಾಕು. ಮುಂದಿಂದೆಲ್ಲ ನಾನು ಅಂದ್ಕೊಂಡ ಹಾಗೆ ನಡೆಯುತ್ತೆ. ಜನನಿ, ಯಾಕೋ ಅಡುಗೆ ನಿಲ್ಲಿಸ್ತಾ ಇಲ್ಲ. ಇವಳನ್ನ ಸಮಾಧಾನ ಮಾಡೋಕ್ಕೆ ಪಾರ್ವತಿ ಅದಕ್ಕೆ ಬರ್ಬೇಕನ್ಸುತ್ತೆ. ಪಾರ್ವತಿ ಯಾಕೆ? ಮಗು ತಾಯಿ ನಾನು. ಅವರಮ್ಮ ನಾನಿದ್ದೀನಿ ತಾನೆ. ಪಾರ್ವತಿ ಯಾಕೆ? ಅಮ್ಮ ಅಮ್ಮ ಅಂದು ಅಮ್ಮ ಹತ್ರ ಬಂದಿದ್ದೆ. ಅಳ್ಳು ನಿಲ್ಸು. ಆಯ್ತು. ನೋಡಿದ್ಯಾ, ನನ್ನ ಮಗಳು ನನ್ನ ಹತ್ರನೇ ಸಮಾಧಾನ ಆಗ್ತಿದ್ದಾಳೆ. ಅದಕ್ಕೆ ಪಾರ್ವತಿ ಕೈ ಹಾಕ್ಬೇಕು. ನಾನೇ ಸಮಾಧಾನ ಮಾಡಿ ಅದಕ್ಕಂದ. ಪಾಪ ಜನನಿಗೆ ಮಗು ಹಾಲು ಕೊಡೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಸ್ಟ್ರೆಸ್ ಆಗಿ ಟೆನ್ಷನ್ ಈ ಥರ ಆಡ್ತಿದ್ದಾಳೆ ಅನ್ಸುತ್ತೆ. ಬೆಳಗ್ಗೆ ಮಾಮ್ ಬಂದು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಆ ಮನೆ ಬೆಳಕು ಮಾಡಬೇಕು ಅಂತ ಈ ಮನೇನ ಕತ್ಲು ಮಾಡ್ಬಿಟ್ನಾ?
ಈಗ ನಾನು ಏನು ಮಾಡಲಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಗು ಎಲ್ಲಿ ಬೆಳೆದ್ರೇನು? ಅರ್ಸನ್ ಕೋಟೆ ಕುಡಿನೇ ತಾನೆ. ಈಗ ಬೆಳೀತಿರೋದು ಅರ್ಸನ್ ಕೋಟೆ ಕುಡಿಯಾಗೆ. ಅಪ್ಪ ಅಮ್ಮನ ಹೆಸರು ಬದಲಾಗ್ಬೋದು, ಆದರೆ ವಂಶ ಅರ್ಸನ್ ಕೋಟೆ ಅನ್ನೋದು ಬದಲಾಗಲ್ಲ ಅಲ್ವಾ? ಹೌದು, ನನ್ನ ಮಗು ಜನನಿ ಮಗು ಹಾಗೆ ಅರ್ಸನ್ ಕೋಟೆಲ್ ಬೆಳೀಲಿ. ಅಪ್ಪನ ನೋವು ಮರೆಯೋ ಅಂಥದ್ದು. ಅದೇ ಜನನಿಗೆ ಸತ್ಯ ಗೊತ್ತಾದ್ರೆ ಆ ನೋವು ಜೀವನ ಪರ್ಯಂತ ಕಾಡೋ ಥರದ್ದು. ಅದಕ್ಕೆ ಸತ್ಯ ಯಾವತ್ತೂ ಹೇಳಬಾರ್ದು. ಮನಸ್ಸನ್ನ ಎಂಥ ಪರಿಸ್ಥಿತಿಲೂ ಈ ವಿಷಯದಲ್ಲಿ ದುರ್ಬಲ ಮಾಡ್ಕೋಬಾರ್ದು. ಹಾಯ್ ಫ್ರೆಂಡ್ಸ್. ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ ಹೇಳ್ತಾರೆ. ಆದರೆ ನಮ್ಮ ಪಾರ್ವತಿ ಒಳ್ಳೆತನದಿಂದ ನಾನು ಒಳ್ಳೆಯವಳಾಗಿದ್ದೀನಿ. ಇನ್ಮೇಲೆ ನೀವು ನನ್ನನ್ನು ದೌಲತ್ ದಾಮಿನಿ ಅಂತ ಕರೆಯೋ ಹಾಗಿಲ್ಲ. ನನ್ನ ಗಂಡ ಮೋಹನ್ ಹೇಳಿದ್ದೀನಿ. ಈಗ ನಮ್ಮ ಮುಂದೆ ಒಂದು ಟಾಸ್ಕ್ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ಈ ಮನೇಲಿ ಬೆಳೀತಾ ಇರೋ ಮಗು ಆದಿತ್ಯ ಪಾರ್ವತಿದು. ಆ ವಿಷಯ ಯಾರಿಗೂ ಗೊತ್ತು ಮಾಡದೆ ಅವರಿಬ್ಬರನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು. ಅದಕ್ಕೇನಾದರೂ ಉಪಾಯ ಮಾಡಬೇಕು. ಹಾಂ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಪ್ಲೀಸ್ ನೀವು ಯೋಚನೆ ಮಾಡಿ. ಹಾಂ, ಮಗು ಹೇಗೂ ಬಾಟಲ್ ಹಾಲನ್ನ ಕುಡಿತಾ ಇಲ್ಲ. ಜನನಿಗೆ ಎದೆ ಹಾಲು ಬರೋವರೆಗೂ ಪಾರ್ವತಿನೇ ಮಗುಗೆ ಹಾಲು ಕುಡಿಸ್ಬೇಕು. ಹಾಂ, ಅವಳನ್ನ ಪದೇ ಪದೇ ಅಲ್ಲಿಂದ ಕರೆಸೋ ಬದಲು ಅವಳು ಪರ್ಮನೆಂಟಾಗಿ ಇಲ್ಲೇ ಇರಲಿ ಅಂತ ಅಕ್ಕನ್ನ ಒಪ್ಪಿಸ್ಬೇಕು. ಜನನಿ, ಯಾವುದಕ್ಕೂ ಗಾಬರಿ ಮಾಡ್ಕೋಬೇಡಮ್ಮ. ಯಾವುದ್ರ ಬಗ್ಗೆನೂ ಒಂದಿಷ್ಟು ಭಯ ಬೇಡ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಈ ಕ್ಷಣದಿಂದ ಈ ಮಗುಗೆ ಎದೆ ಹಾಲು ಅಂತ ಕೊಡೋದಾದ್ರೆ ಅದು ನೀನು ಮಾತ್ರ. ಅಕ್ಕ, ಜನನಿಗೆ ಹಾಲು ಬರೋ ತನಕ ಮಗು ಕತೆ ಏನಕ್ಕ? ನನ್ನನ್ನು ಕೇಳೋದಾದ್ರೆ ಬೇಡ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಗುಗೆ ಹಸುವಿನ ಹಾಲನ್ನು ಕುಡಿಸೋದನ್ನೇ ಅಭ್ಯಾಸ ಮಾಡಿಸೋಣ. ಸರಿನಮ್ಮ ಜನನಿ? ಈ ಕ್ಷಣಕ್ಕೆ ನಾನು ತಗೊಂಡ ನಿರ್ಧಾರ ನನಗೆ ಸರಿ ಅನ್ನಿಸ್ತಿದೆ. ಇದರಿಂದ ಪಾರ್ವತಿಗೆ ಏನಾದರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಗವಂತ. ಹಾಗೆ ನನ್ನ ಪಾರ್ವತಿಗೂ ಸ್ವಲ್ಪ ನೆಮ್ಮದಿ ಕೊಡಪ್ಪ. ಪಾಪ, ಅವಳು ಸಾಕಷ್ಟು ಸೋತಿದ್ದಾಳೆ, ನೊಂದು ಹೋಗಿದ್ದಾಳೆ. ಏನು ಹೇಳ್ತಾ ಇದೆಯಾ ಸಾವಿತ್ರಕ್ಕ? ನನ್ನ ಮಗುಗೆ ಹಾಲು ಕೊಟ್ಟಿದ್ದನ್ನ ಜನನಿ ಅಷ್ಟರ ಮಟ್ಟಿಗೆ ಮನ್ಸಿಗೆ ತಗೊಂಡಿದ್ದಾಳ? ಛೇ, ನನ್ನಿಂದ ಎಂತ ಅನ್ಯಾಯ ಆಗೋಯ್ತು ಅವಳಿಗೆ. ನನಗೆ ನಿನಗಾದ ಅನ್ಯಾಯದ ಬಗ್ಗೆ ಚಿಂತೆ ಕಣೆ. ಜನನಿ ಅಮ್ಮವ್ರ ಅವಸ್ಥೆ ನೋಡಿ ಅಖಿಲಮ್ಮವರು ಇನ್ ಮುಂದೆ ಮಗುಗೆ ಹಾಲು ಕೊಡ್ಸೋದಾದ್ರೆ ಅದು ನೀನ್ ಮಾತ್ರ ಅಂತ ಹೇಳೇ ಬಿಟ್ರು. ಅಲ್ಲಿಗೆ
ಮಗುಗ್ ನೆಗಡಿ ಆದ್ರೆ ಕೊಡೋದಕ್ಕೆ ಅಂತ ಕಸ್ತೂರಿ ಮಾತ್ರ ತಂದ್ಕೊಟ್ಟಿಲ್ವಾ? ಅದನ್ನ ಹಾಕೊಡ್ತಾನೆ. ಈಗ ನೋಡು ನೆಗಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಅಲ್ಲ ಅಕ್ಕ, ಈ ಮಗುನ ಹೆತ್ತಿದ್ದು ನಿಜಕ್ಕೂ ನಾನ ಇಲ್ಲ ನೀವ ಅಕ್ಕ? ಅಲ್ಲ ಜನನಿ, ನೀನ್ ಹೆತ್ತಿದ್ಯಾ ಅಂದ್ ಮಾತ್ರಕ್ಕೆ ಮಗು ಬಗ್ಗೆ ಇಷ್ಟ ಅಸಡ್ಡೆ ತೋರ್ಸದ? ಪಾರ್ವತಿ, ಯಾವ ಹೆತ್ತ ತಾಯಿ ಆದ್ರೂ ಮಗುನ ಅಸಡ್ಡೆ ಮಾಡ್ತಾಳ? ಮಗು ಹಾಗೆ ಬೆಳೆದು ಬಿಡಲ್ಲ. ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಿದ್ದ ಹಾಗೆ ಮಗುವಿನ ಆರೋಗ್ಯದಲ್ಲೂ ಬದಲಾವಣೆ ಆಗೇ ಆಗೋದು ಸಹಜ. ಏನ್ ಸಹಜ ಅತ್ಯಮ್ಮ? ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ನಿರಿ. ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ಅಂತ ಅರಿವಿದೆಯಾ ನಿಮ್ಗೆ? ರತ್ನವೇಣಿಯವರೇ, ನೀವು ಅಷ್ಟೆ. ಇದೊಂದ್ಸಲ ನಾನು ನಿಮ್ಮ ಮಗಳು ಅನ್ಕೊಂಡು ನನ್ನ ಕ್ಷಮಿಸ್ಬಿಡಿ. ನೋಡಿ, ಇತ್ತೀಚೆಗೆ ನನ್ನ ನಡವಳಿಕೆಯಿಂದ ನೀವೆಲ್ಲರೂ ಏನ್ ಅನ್ಕೋತಿರ್ಬೋದು ಅಂತ ನಾನು ಕಲ್ಪಿಸ್ಕೊಳ್ಬಲ್ಲೆ. ಆದ್ರೆ ಇದನ್ನೆಲ್ಲ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಮಗು ಚೆನ್ನಾಗಿರ್ಲಿ, ಮಗು ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ನೀವೆಲ್ಲರೂ ನನ್ನವರೇ ತಾನೆ. ನೀವುಗಳೇ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ನಾನು ಅರ್ಥ ಮಾಡ್ಕೋತೀನಿ. ಬರೀ ನಿನ್ನ ತಂದೆಯಾಗಿ ಅಲ್ಲ, ಇಡೀ ಅರಸನ ಕೋಟೆಯ ಹಿತಚಿಂತಕನಾಗಿ ಎಲ್ಲ ಕೊನೆ ಅಂತ ನಾನು ಹಾಡ್ತೀನಿ. ಬಾ ನನ್ನ ಜೊತೆ. ಅಮ್ಮ, ನಿನ್ನಮ್ಮ ನಾನು. ನಿನ್ನಮ್ಮ. ನಿನ್ನ 9 ತಿಂಗಳು ನನ್ನ ಹೊಟ್ಟೆಲಿ ಇಟ್ಕೊಂಡು ನಿನಗೆ ಜನ್ಮ ಕೊಟ್ಟಿದ್ದೀನಿ. ಯಾಕೆ ಅಳ್ತಿದ್ಯಾ? ನನ್ನ ನೋಡಿದ್ರೆ ಯಾಕೆ ಅಳ್ತೀಯ ನೀನು? ನೋಡು ಪುಟಾಣಿ, ಒಂದೇ ಒಂದ್ಸಲ ನನ್ನ ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು, ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು. ಅಮ್ಮ ಅಮ್ಮ ಅಂತ ಕರಿ. ನೋಡು, ಏನಕ್ಕೆ ಕಳ್ತಿದ್ಯಾ? ಅಮ್ಮ ಅಂತ ಕರಿ. ನೋಡು, ಇಲ್ಲಿ ನೋಡು, ನನ್ನ ನೋಡು, ಇಲ್ಲಿ ನೋಡು, ಇಲ್ಲಿ. ಅಮ್ಮ. ಜನನಿ ಬಿಹೇವಿಯರ್ ನೋಡಿದ್ರೆ ಯಾಕೋ ಅವಳು ಸಂತೋಷವಾಗಿಲ್ಲ, ಸಹಜವಾಗಿಲ್ಲ ಅನ್ನಿಸ್ತಿದೆಯಲ್ಲ. ಹೆರಿಗೆ ನಂತರ ಹೆಣ್ಣು ಮಕ್ಕಳಲ್ಲಿ ಹಲವಾರು ಮಾನಸಿಕ ದೈಹಿಕ ಬದಲಾವಣೆ ಆಗುತ್ತೆ. ಅದೇ ತರ ಏನಾದರೂ ಆಗಿರ್ಬೋದಾ? ಇಮಿಡಿಯೇಟ್ ಆಗಿ ಹೌದು, ಇದು ಕೂಡ ಬಾಣಂತಿ ಸನ್ನಿ ಲಕ್ಷಣನೇ. ಸೊ ನಾನು ಕೊಟ್ಟಿರೋ ಮೆಡಿಸಿನ್ಸ್ ಜೊತೆಗೆ
ಅವ್ರಿಗೆ ಯಾವುದೇ ರೀತಿ ಇನ್ಸೆಕ್ಯೂರಿಟಿ ಫೀಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಸರಿ, ನಾನಿನ್ನು ಬರ್ತೀನಿ ಮೇಡಮ್. ಜರಣಿ ಹೀಗೆಲ್ಲ ಆಡ್ತಿರೋದಕ್ಕೆ ಭಯನೇ ಕಾರಣ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅದಕ್ಕೆ ಪಾರ್ವತಿ ಮಗು ಹತ್ರ ಬಂದಾಗ್ಲೆಲ್ಲ ಜರಣಿ ಭಯ ಪಡ್ತಾ ಇದ್ದಿದ್ದನ್ನ ನಾನ್ ಗಮನಿಸಿದ್ದೀನಿ. ಆಗ್ಲೇ ನಾನು ಜರಣಿನ ಮಗುನ ಬಾಣಂತನಕ್ಕೆ ನಮ್ಮೂರು ಕರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಅರಸನ್ ಕೋಟೆಯಲ್ಲಿ ಎಲ್ಲಿ ಖಾಲಿತನ ಕಾಡ್ಬಿಡುತ್ತ ಅಂತ ನಾನೇ ಉಳ್ಕೊಂಡ್ಬಿಟ್ಟೆ. ಅದೇ ತಪ್ಪಾಗೋಯ್ತು. ನೋಡಿ, ಜನನಿಗೆ ಬಾಣಂತಿ ಸನ್ನಿ ಹೆರಿಗೆಗೂ ಮುಂಚೆ ಬೈಕ್ ಶುರುವಾಗಿರೋದು. ನೀವು ಅವಳನ್ನ ಊರು ಕರ್ಕೊಂಡು ಹೋಗಿದ್ರು, ಏನು ಸರಿ ಹೋಗ್ತಿರ್ಲಿಲ್ಲ. ಪ್ರೀತು, ರತ್ನವೇಣಿ ಒಬ್ಬ ತಾಯಿಯಾಗಿ ಅವ್ರ ಕನ್ಸರ್ನನ್ನ ಶೇರ್ ಮಾಡ್ಕೋತಿದ್ದಾರೆ ಅಷ್ಟೇ. ರತ್ನವೇಣಿ, ಇಲ್ದೇ ಇರೋ ಕಲ್ಪನೆಗಳನ್ನೆಲ್ಲ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಜನನಿಗೆ ತುಂಬಾ ಅಗತ್ಯವಾಗಿ ಬೇಕಾಗಿರೋದು ಚಿಕಿತ್ಸೆ. ಅದನ್ನ ಸರಿಯಾಗಿ ಕೊಡಿಸೋಣ. ಆದಷ್ಟು ಅವಳ ಮನಸ್ಸಿಗೆ ನೋವು ಆಗದೆ ಇರೋ ಥರ ಎಲ್ಲರೂ ನಡ್ಕೊಳ್ಳೋಣ. ನಮ್ಮ ಪಾರ್ವತಿ ಯಾವತ್ತೂ ಹೀಗೆಲ್ಲ ಅತಿಯಾಗಿ ನಡ್ಕೊಂಡೋಳಲ್ಲ. ಮಗುವಿನ ವಿಷಯದಲ್ಲಿ ಮಾತ್ರ ಹೀಗ್ ಮಾಡ್ತಿದ್ದಾಳೆ. ತಾನು ಮಗು ಕಳ್ಕೊಂಡಿದ್ದಾಳೆ. ಈ ಮಗು ಬಗ್ಗೆ ಇರುವಂತಹ ವಿಪರೀತ ಕಾಳಜಿಯಿಂದ ಹಾಗೆ ನಡ್ಕೋತಿದ್ದಾಳೆ ಅಂತ ನಾವು ಅರ್ಥ ಮಾಡಿಕೊಂಡು ಇದೆಲ್ಲ ಸಹಜ ಅಂತ ಅನ್ಕೋಬೇಕು. ಸ್ವಲ್ಪ ಸಮಯ ಕಳೆದಿದ್ದ ಹಾಗೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದು ಹನುಮಂತು ಮನೇಲೇ ಇದ್ರೆ ಕಷ್ಟ ಅನ್ಸುತ್ತೆ ಅಕ್ಕ. ಏನ್ ಹೇಳ್ತಿದೀಯ ದಾಮಿನಿ? ನೀವ್ ಹೇಳ್ದ ಹಾಗೆ ಆದಿ ಹನುಮಂತು ಕೆಲ್ಸಕ್ಕೆ ಹೋಗ್ಬಿಟ್ರೆ ಪಾರ್ವತಿ ಒಬ್ಳೇ ಆಗ್ಬಿಡ್ತಾಳೆ. ಈಗಿರೋ ಮನಸ್ಥಿತಿಗೆ ಅವಳು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಆದಿ ಹನುಮಂತನ ಕೆಲ್ಸ ಬಿಟ್ಟು ಮನೇಲೇ ಇರಿ ಅಂತ ಹೇಳೋಕ್ಕೂ ಆಗಲ್ಲ. ಅಕ್ಕ, ಪಾರ್ವತಿನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಡಿ. ಇಲ್ಲಿ ಎಲ್ರ ಮಧ್ಯೆ ಇದ್ರೆ ಅವಳು ಬೇಗ ಚೇತರಿಸ್ಕೊಳ್ತಾಳೆ ಅಂತ. ದಾಮಿನಿ, ಈ ಮಾತನ್ನ ನೀನೇ ಹೇಳ್ತಿದೀಯಾ? ಹೌದಕ್ಕ. ಇಷ್ಟು ದಿನ ಅಲ್ಲಲ್ಲ, ಇಷ್ಟು ವರ್ಷಗಳ ಕಾಲ ಅವಳ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಜೀವನ ಕಳೆದ್ಬಿಟ್ಟಿದೀನಿ. ನೇರವಾಗಿ ಹೊಣೆ ಅಲ್ಲದೆ ಇದ್ರು ಅನುಷ್ಕಾನ ಮನೇಲಿ ಬಿಟ್ಕೊಂಡಿದ್ದಕ್ಕೆ ತಾನೆ ಪಾರ್ವತಿ ಮಗು ಹೋಗಿದ್ದು. ಅವಳು ಎಲ್ಲಾ ಲಾಸ್ಗೂ ನನ್ನ ಹೊಟ್ಟೆ ಕಿಚ್ಚು ಸಣ್ಣತನನೇ ಕಾರಣ ಅಕ್ಕ. ಅಂಥ ಒಳ್ಳೆ ಹುಡುಗಿಗೆ ನಾನು ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ. ಆದ್ರೆ ಈಗ ಅವಳ ಮೇಲೆ ಮಮಕಾರ ಮಾತ್ರ ಇದೆ ಅಷ್ಟೇ. ಬರೀ ಕೆಟ್ಟದ್ದನ್ನೇ ಬಯಸ್ಕೊಂಡು ಬಂದಿದ್ದೀನಿ. ಇನ್ಮೇಲಾದ್ರೂ ನನ್ನಿಂದ ಅವಳಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತೀನಕ್ಕ. ದಾಮಿನಿ, ಇದು ಇದು ನನ್ನ ತಂಗಿ ದಾಮಿನಿ ಅಂದ್ರೆ ನಿನ್ನಲ್ಲಾಗಿರೋ ಈ ಬದಲಾವಣೆ ನನಗೆ ತುಂಬಾ ನೆಮ್ಮದಿ ಕೊಟ್ಟಿದೆ, ಖುಷಿ ಕೊಡ್ತಿದೆ. ಹಾಗಾದ್ರೆ ಪಾರ್ವತಿನ ಈ ಮನೆ ಕರ್ಕೊಂಡು ಬಂದ್ಬಿಡೋಣ ಅಕ್ಕ? ಕರೆಯೋಣ. ಇನ್ನು ಪಾರ್ವತಿ ಅಕ್ಕ ಇದೇ ಮನೆಗೆ ಬಂದಿದ್ಬಿಟ್ರೆ ನಾನು ಇನ್ನೂ ಕಾನ್ಶಿಯಸ್ ಆಗ್ಬಿಡ್ತೀನಂತೆ. ಎಲ್ಲಿ ನನ್ನ ಮಗು
ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡುತ್ತೋ ಅಂತ ಭಯ ಕಾಡ್ತಿದೆ. 9 ತಿಂಗಳು ನನ್ನ ಹೋಟ್ಲಲ್ಲಿ ಇಟ್ಕೊಂಡು ಕನ್ಸುಗಳನ್ನ ಎಂಡು ಎತ್ತಿರೋ ನನ್ ಮಗು ಅತ್ತೆ. ದಯವಿಟ್ಟು ನನ್ನ ಮಗುನ ನನ್ನಿಂದ ದೂರ ಆಗೋದಕ್ಕೆ ಬಿಡ್ಬೇಡಿ ಪ್ಲೀಸ್. ನನ್ನ ಮಗು ನನಗೆ ಬೇಕು. ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅತ್ತೆ. ಪಾರ್ವತಿಯಕ್ಕ ಇದನ್ನೆಲ್ಲ ಬೇಕು ಅಂತ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಪಾಪ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆ ದುಃಖನ ನನ್ ಮಗು ಮುಖ ನೋಡಿ ಮರೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಅನ್ಕೊಂಡ ಹಾಗೆ ಆ ನೋವನ್ನ ಮರೆಯೋದಕ್ಕಾದ್ರೆ ಸರಿ. ಆದ್ರೆ ಇಲ್ಲಿ ನನ್ ಮಗು ಮುಖನ ನೋಡ್ತಾ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರಿಗಿನ್ನೂ ಹೆಚ್ಚಾಗ್ಬೋದಲ್ವಾ? ನಾವೇ ಅವ್ರ ದುಃಖನ ಹೆಚ್ಚಾಗೋದಕ್ಕೆ ಕಾರಣ ಆಗ್ಬಾರ್ದಲ್ವಾ ಅತ್ತೆ? ದಯವಿಟ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ.